ನೀಟ್ ಪೇಪರ್ ಲೀಕ್ ಪ್ರತಿಭಟನೆ ಇದೊಂದು ವಿದ್ಯಾರ್ಥಿಗಳ ಹಿತಾಸಕ್ತಿಯ ಹೋರಾಟವಾಗಿತ್ತಾ ಅಥವಾ ರಾಷ್ಟ್ರ ವಿರೋಧಿ ಅಪಪ್ರಚಾರವಾಗಿತ್ತಾ? ಕೇವಲ ಸಾಕ್ಷಿಗಳು ಏನು ಹೇಳುತ್ತವೆ ಎಂಬುದನ್ನು ನೋಡೋಣ. ಒಂದು ಕಡೆ ಶಿಕ್ಷಣ ಸುಧಾರಣೆಗಾಗಿ ನಿಂತಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ, ಟಿಯರ್ ಗ್ಯಾಸ್ ಸಿಡಿಸಿದ ಮತ್ತು ಮಹಿಳೆಯರೊಂದಿಗೆ ದುರ್ವರ್ತನೆ ಮಾಡಿದ ದೃಶ್ಯಗಳಿವೆ. इतना देशभक्ति आ रहा है तो जाए बॉर्डर पे लड़े। ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಬಲವಂತವಾಗಿ ಪಾರ್ಲಿಮೆಂಟ್ ಪ್ರವೇಶಿಸಲು ಯತ್ನಿಸಿದ, ಪೊಲೀಸರ ಮೇಲೆ ಹಲ್ಲೆ ನಡೆಸಿದ, ಕಾಶ್ಮೀರ ಶೈಲಿಯ ಕಲ್ಲು ತೂರಾಟ ನಡೆಸಿದ ಮತ್ತು ಗುಂಪಿನ ಹಿಂದೆ ಅಪರಾಧಿ ಗ್ಯಾಂಗ್ಸ್ಟರ್ಗಳು ಇದ್ದ ದೃಶ್ಯಗಳೂ ಇವೆ. ಒಂದೇ ದಿನ ಅದೇ ಜಂತರ್ ಮಂತರ್, ಆದರೆ ಎರಡು ಸಂಪೂರ್ಣ ವಿರುದ್ಧವಾದ ಸತ್ಯಗಳು. ಯಾವುದು ಸರಿ, ಯಾವುದು ತಪ್ಪು? ಇನ್ಸ್ಟಾಗ್ರಾಂನಲ್ಲಿ ಮತ್ತು ವಾಟ್ಸ್ಆಪ್ನಲ್ಲಿ ನೀವು ನೋಡಿದ್ದೆಲ್ಲವೂ ಸಂಪೂರ್ಣ ಸತ್ಯವಲ್ಲ. ಒಂದು ಕಡೆ ಪ್ರತಿಭಟನೆಯನ್ನು ವಿನ್ಯಾಸಗೊಳಿಸಿದ ವೃತ್ತಿಪರ ರಾಜಕೀಯ ಸಂವಹನ ತಂತ್ರಜ್ಞ ಅಭಿಜಿತ್ ದೀಪ್ಕೆ, ಇನ್ನೊಂದು ಕಡೆ ಆಡಳಿತ ಪಕ್ಷದ ಸಂಪೂರ್ಣ ವ್ಯವಸ್ಥೆ. ಕೇವಲ 30 ಸೆಕೆಂಡ್ ಕ್ಲಿಪ್ ನೋಡಿ ಡಿಸೈಡ್ ಮಾಡೋದು ಬೇಡ, ಅಸಲಿ ಸತ್ಯ ಇರೋದೇ ಬೇರೆ. ಯಾಕೆಂದರೆ ಪೇಪರ್ ಲೀಕ್ ಆದಾಗಿನಿಂದ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು 2 ಬಾರಿ ಕದಿಯಲಾಗಿದೆ. ಸಾಕ್ಷ್ಯಗಳ ಸಮೇತ ಸತ್ಯದ ಬೆನ್ನತ್ತಿದ ತನಿಖಾ ವರದಿ ಈ ವಿಡಿಯೋ. ಮೇ 15, 2026ರಂದು ಸುಪ್ರೀಂ ಕೋರ್ಟ್ ವಿಚಾರಣೆಯ ವೇಳೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಕಲಿ ಕಾನೂನು ಪದವಿ ಹೊಂದಿರುವ ಅರ್ಜಿದಾರರನ್ನು ಕಾಕ್ರೋಚಸ್ ಎಂದು ಕರೆದರು. There are already parasites in society who attack you people, you attack the system, and you want to join hands with them. There are youngsters like cockroaches, they don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ಈ ಪದ ಸ್ಫೋಟಕವಾಗಿ ವೈರಲ್ ಆಯಿತು. ನಿರುದ್ಯೋಗಿ ಮತ್ತು ಹತಾಶ ವಿದ್ಯಾರ್ಥಿಗಳಿಗೆ ಇದು ಕೇವಲ ಬೈಗುಳವಾಗಿರಲಿಲ್ಲ, ವ್ಯವಸ್ಥೆ ಅವರನ್ನು ಎಷ್ಟು ನಗಣ್ಯವಾಗಿ ಕಾಣುತ್ತಿದೆ ಎಂಬುದರ ಕನ್ನಡಿಯಾಗಿತ್ತು. ಮರುದಿನವೇ ಮೇ 16, 2026ರಂದು ಬಾಸ್ಟನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಭಿಜಿತ್ ದೀಪ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿಯನ್ನು ಪ್ರಾರಂಭಿಸಿದ. ನಾನು ಕೂಡ ಕಾಕ್ರೋಚ್ ಎಂಬ ಘೋಷಣೆಯೊಂದಿಗೆ ಆನ್ಲೈನ್ ಅಭಿಯಾನ ಶುರುವಾಯಿತು. ದಿ ಪ್ರಿಂಟ್, ನ್ಯೂಸ್ ಲಾಂಡ್ರಿ, ಅಲ್ ಜಜೀರಾ ಸೇರಿದಂತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದಕ್ಕೆ ಜಾಗತಿಕ ಮನ್ನಣೆ ನೀಡಿದವು. ಮೇ ಅಂತ್ಯದ ವೇಳೆಗೆ ಸಿಜೆಪಿ ಕೇವಲ ಒಂದು ವೈರಲ್ ಹ್ಯಾಶ್ಟ್ಯಾಗ್ ಆಗಿ ಉಳಿಯಲಿಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ ಸದಸ್ಯರು, ಜಾಗತಿಕ ಪ್ರಸಾರ ಮತ್ತು ಸರ್ಕಾರಕ್ಕೆ ಮುಕ್ತ ಸವಾಲು. ಕಾಕ್ರೋಚ್ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಮತ್ತು ವೆಬ್ಸೈಟ್ಗಳ ಮೇಲೆ ನಿರ್ಬಂಧಗಳನ್ನು ಹೇರಲು ಪ್ರಾರಂಭಿಸಲಾಯಿತು. ಚಳುವಳಿ ನಿಲ್ಲಲಿಲ್ಲ, ಬದಲಾಗಿ ಬೀದಿಗಿಳಿಯಿತು. ದೇಶಾದ್ಯಂತ ಸಭೆಗಳು ಶುರುವಾದವು. ಪ್ರತಿಭಟನೆಯನ್ನು ಇಂಟರ್ನೆಟ್ಗೆ ಮಾತ್ರ ಸೀಮಿತವಲ್ಲ ಎಂದು ಅಭಿಜಿತ್ ದೀಪ್ಕೆ ಘೋಷಿಸಿದ. ಜೂನ್ 4, 2026ರಂದು ಅಭಿಜಿತ್ ದೀಪ್ಕೆ ಭಾರತಕ್ಕೆ ಮರಳಿದ ನಂತರ ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿ ಕೇವಲ ಶಿಕ್ಷಣ ವ್ಯವಸ್ಥೆ ಮತ್ತು ಪೇಪರ್ ಲೀಕ್ಗೆ ಸೀಮಿತವಾಗಿದ್ದ ಈ ಚಳವಳಿ ಜೂನ್ 6, 2026ರಂದು ದೆಹಲಿಯನ್ನು ತಲುಪುತ್ತಿದ್ದಂತೆಯೇ ಸ್ವರೂಪ ಬದಲಿಸಿಕೊಂಡಿತು. ಸೋನಂ ವಾಂಗ್ಚುಕ್ ಅವರ ಪ್ರವೇಶ, ಟಿಎಂಸಿ ಸಂಸದರ ಬೆಂಬಲದಿಂದಾಗಿ ಇದು ವಾಕ್ ಸ್ವಾತಂತ್ರ್ಯ, ಯುವಕರ ಹಕ್ಕುಗಳಂತಹ ವಿಶಾಲ ವಿಷಯಗಳೊಂದಿಗೆ ತಳುಕು ಹಾಕಿಕೊಂಡಿತು. ಜೂನ್ 28ರಿಂದ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಇದರ ನಂತರ ಚಳುವಳಿಗೆ ರಾಷ್ಟ್ರೀಯ ಮನ್ನಣೆ ಹೆಚ್ಚಾಯಿತು. ದಿ ಪ್ರಿಂಟ್, ನ್ಯೂಸ್ ಲಾಂಡ್ರಿ, ಸ್ಕ್ರಾಲ್, ದಿ ವಾಯರ್ ನಂತಹ ಮೀಡಿಯಾಗಳು ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ಗಳನ್ನು ಪ್ರಕಟಿಸುತ್ತಿದ್ದವು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬೆಳವಣಿಗೆಯನ್ನು ಹತ್ತಿರದಿಂದ ಗಮನಿಸುತ್ತಿದ್ದವು. ಸಂಸತ್ತಿನ ಮುಂಗಾರು ಅಧಿವೇಶನ ಹತ್ತಿರ ಬರುತ್ತಿದ್ದಂತೆ ಸಿಜೆಪಿ ಸಂಸತ್ ಚಲೋ ಮೆರವಣಿಗೆಗೆ ಕರೆ ನೀಡಿತು. ಜುಲೈ 20ರಂದು ಸಾವಿರಾರು ಜನ ಜಂತರ್ ಮಂತರ್ನಲ್ಲಿ ಸೇರಿಕೊಂಡರು. ಪ್ರತಿಭಟನಾಕಾರರು ಸಂಸತ್ತಿನತ್ತ ಮೆರವಣಿಗೆ ಮಾಡಲು ಪ್ರಯತ್ನಿಸಿದರು. ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದರು, ಬಂಧನಗಳಾದವು ಮತ್ತು ಹಲವೆಡೆ ಘರ್ಷಣೆಯ ವರದಿಗಳು ಹೊರಬಂದವು. ಸುಪ್ರೀಂ ಕೋರ್ಟ್ನ ಒಂದು ಟೀಕೆಯಿಂದ ಶುರುವಾದ ಆನ್ಲೈನ್ ಅಭಿಯಾನವು ಜಂತರ್ ಮಂತರ್ನಿಂದ ಸಂಸತ್ತಿನವರೆಗೆ ತಲುಪಿತ್ತು ಮತ್ತು ರಾಷ್ಟ್ರೀಯ ರಾಜಕೀಯ ಚರ್ಚೆಯ ಭಾಗವಾಗಿತ್ತು. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತನಿಖೆ ಮಾಡುವ ಮೊದಲು ಅಭಿಜಿತ್ ದೀಪ್ಕೆ ಒಂದು ಕಿರು ಹಿನ್ನೆಲೆ. ಅಭಿಜಿತ್ ದೀಪ್ಕೆದು ಮಹಾರಾಷ್ಟ್ರ. ಪುಣೆಯಲ್ಲಿ ಪತ್ರಿಕೋದ್ಯಮ ಮುಗಿಸಿ ಬಾಸ್ಟನ್ ವಿಶ್ವವಿದ್ಯಾಲಯದಿಂದ ಪಬ್ಲಿಕ್ ರಿಲೇಷನ್ಸ್ ಪದವಿ ಪಡೆದರು. ಡಿಜಿಟಲ್ ಕ್ಯಾಂಪೇನ್ನಲ್ಲಿ ಅನುಭವವಿದೆ. ಸಿಜೆಪಿಗಿಂತ ಮೊದಲು ಆಮ್ ಆದ್ಮಿ ಪಕ್ಷಕ್ಕಾಗಿ ಸೋಷಿಯಲ್ ಮೀಡಿಯಾ ಮತ್ತು ಪಬ್ಲಿಕ್ ಕಮ್ಯುನಿಕೇಶನ್ಸ್ ನಲ್ಲಿ ಕೆಲಸ ಮಾಡಿದ್ದ.
ಹಾಗಾಗಿ ರಾಜಕೀಯ ಹೇಳಿಕೆಗಳನ್ನು ಚಳುವಳಿಯಾಗಿ ಪರಿವರ್ತಿಸುವುದು ಅಭಿಜಿತ್ ದೀಪ್ಕೆಗೆ ಹೊಸ ಕೆಲಸವಾಗಿರಲಿಲ್ಲ. ಅದು ಆತನ ವೃತ್ತಿ. ದೀಪ್ಕೆ ಮೀಮ್ ಅನ್ನು ನೆರೆಟಿವ್ ಅನ್ನು ಐಡೆಂಟಿಟಿಯಾಗಿ ಮತ್ತು ಐಡೆಂಟಿಟಿಯನ್ನು ಬೀದಿ ಪ್ರತಿಭಟನೆಯಾಗಿ ಬದಲಾಯಿಸಿದ. ಅಭಿಜಿತ್ ದೀಪ್ಕೆ ಈ ಪ್ರತಿಭಟನೆಯನ್ನು ರಾಜಕೀಯ ಪ್ರೇರಿತನಾಗಿ ಮಾಡಿದನೆ. ನಿಖರವಾಗಿ ಹೇಳಲು ನಮ್ಮ ಬಳಿ ಸಾಕ್ಷ್ಯಗಳಿಲ್ಲ. ಕೇವಲ ಹಿನ್ನೆಲೆಯ ಆಧಾರದ ಮೇಲೆ ಈ ರೀತಿಯ ದಾವೆ ಮಾಡುವುದು ಕೂಡ ಸರಿಯಲ್ಲ. ಸಮಸ್ಯೆ ನಿಜವಾಗಿತ್ತೆ? ಖಂಡಿತವಾಗಿಯೂ ಹೌದು. ಭಾರತದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಆದ್ದರಿಂದ ಕಾರಣವು ಸಂಪೂರ್ಣವಾಗಿ ಸಮರ್ಥನೀಯವಾಗಿದೆ. ಅಭಿಜಿತ್ ದೀಪ್ಕೆದು ಆಮ್ ಆದ್ಮಿ ಪಾರ್ಟಿ ಹಿನ್ನೆಲೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಈತನ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಕಳವಳಕಾರಿ ಎನಿಸುವ ವಿಷಯವಿದೆ. ದೀಪ್ಕೆ ಹಳೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿದರೆ ಕಾಶ್ಮೀರ ಪ್ರತ್ಯೇಕತಾವಾದ, ಉಮರ್ ಖಾಲಿದ್ ಮತ್ತು ಆರ್ಟಿಕಲ್ 370ರಂತಹ ರಾಜಕೀಯ ವಿವಾದಾತ್ಮಕ ವಿಷಯಗಳ ಮೇಲಿನ ಈತನ ನಿಲುವುಗಳ ಬಗ್ಗೆ ಆಗಾಗ ಪ್ರಶ್ನೆಗಳು ಏಳುತ್ತಿವೆ. 2019ರಲ್ಲಿ ಲೀಗಲ್ ರೈಟ್ಸ್ ಅಬ್ಸರ್ವೇಟರಿ ಪುಣೆ ಪೊಲೀಸರಿಗೆ ದೀಪ್ಕೆ ವಿರುದ್ಧ ದೂರು ಕೂಡ ನೀಡಿತ್ತು. ಇದರಲ್ಲಿ ಪ್ರತ್ಯೇಕತಾವಾದಿ ನಿರೂಪಣೆಗಳನ್ನು ಉತ್ತೇಜಿಸುತ್ತಿರುವ ಆರೋಪಗಳನ್ನು ಮಾಡಲಾಗಿತ್ತು ಮತ್ತು ಈ ಪ್ರತಿಭಟನೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಿದ್ದ ಅಂತಹ ಅನೇಕರು ಕೂಡ ಸೇರಿಕೊಂಡಿದ್ದರು. ಹಾಗಾಗಿ ಯಾವುದೇ ರೀತಿಯ ದೇಶ ವಿರೋಧಿ ನಿರೂಪಣೆ ಇಲ್ಲಿ ನಡೆಯುತ್ತಿದ್ದರೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಕೂಡ ತುಂಬಾ ಮುಖ್ಯವಾಗಿದೆ. ಈಗ ಪ್ರತಿಭಟನೆಯ ದಿನದ 2 ವಿಭಿನ್ನ ಕಥೆಗಳ ಹಿಂದಿನ ಸತ್ಯವನ್ನು ಕೇವಲ ಟೈಮ್ ಲೈನ್, ಕಾನೂನು ಮತ್ತು ಸಾಕ್ಷ್ಯಗಳ ಮೂಲಕ ತಿಳಿಯೋಣ. ಯಾಕೆಂದರೆ ಈ ವಿವಾದದಲ್ಲಿ ಘಟನಾವಳಿಗಳೇ ಅತಿ ದೊಡ್ಡ ಸಾಕ್ಷ್ಯಗಳು. ಹಾಗಾಗಿ ಮೊದಲ ಪ್ರಶ್ನೆ, ಪೊಲೀಸರು ಯಾವುದೇ ಕಾರಣವಿಲ್ಲದೆ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರಾ? ಜುಲೈ 19, 2026ರಂದು ಸಂಸತ್ ಚಲೋ ಪ್ರತಿಭಟನೆಗೆ ಒಂದು ದಿನ ಮುಂಚಿತವಾಗಿ ದೆಹಲಿ ಪೊಲೀಸರು ಹೊಸ ದೆಹಲಿಯಲ್ಲಿ ಸೆಕ್ಷನ್ 163 ಜಾರಿಗೊಳಿಸಿ ಸಂಸತ್ತಿನ ಸುತ್ತಮುತ್ತ ಯಾವುದೇ ಮೆರವಣಿಗೆಗೆ ಅನುಮತಿ ನಿರಾಕರಿಸಲಾಗಿತ್ತು. March to Parliament by Cockroach Janata Party on 20th July. It is categorically clarified that no such application for permission has been received or given to Delhi Police or no such permission has been granted. ಜುಲೈ 20, 2026ರಂದು ಸಾವಿರಾರು ಜನ ಜಂತರ್ ಮಂತರ್ನಲ್ಲಿ ಸೇರಿಕೊಂಡಿದ್ದರು. ಬ್ಯಾರಿಕೇಡ್ಗಳನ್ನು ದಾಟಿ ಸಂಸತ್ತಿನ ಕಡೆಗೆ ಮುನ್ನಡೆಯಲು ಪ್ರಯತ್ನಿಸಿದಾಗ ಪೊಲೀಸರು ಲಾಠಿ ಚಾರ್ಜ್ ಮತ್ತು ಟಿಯರ್ ಗ್ಯಾಸ್ ಬಳಸಿದರು. ನಂತರ ಪ್ರತಿಭಟನೆಯ ಒಂದು ಭಾಗ ಹಿಂಸಾಚಾರಕ್ಕೆ ತಿರುಗಿ ಕಲ್ಲು ತೂರಾಟ ಸಂಭವಿಸಿತು. ಪೊಲೀಸರು ಯಾವುದೇ ಕಾರಣವಿಲ್ಲದೆ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರಾ? ಸಾಕ್ಷಿಗಳ ಪ್ರಕಾರ ಗುಂಪು ಕಾನೂನು ಉಲ್ಲಂಘಿಸಿ ಬ್ಯಾರಿಕೇಡ್ ದಾಟಿದಾಗ ಪೊಲೀಸರಿಂದ ಬಲ ಪ್ರಯೋಗವಾಯಿತು. ಆದರೆ ಪೊಲೀಸರ ಪ್ರತಿಯೊಂದು ಕ್ರಮವೂ ಸಮರ್ಥನೀಯವಲ್ಲ. 12 ವರ್ಷದ ಬಾಲಕಿಯ ತಲೆಗೆ ಪೆಟ್ಟಾಗಿದ್ದು, ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರ ಮೇಲೆ ಹಲ್ಲೆ ನಡೆದ ಆರೋಪಗಳು ಕೇಳಿಬಂದವು. ಪೊಲೀಸರು ಮತ್ತು PIB ಈ ವಿಡಿಯೋಗಳನ್ನು ನಕಲಿ ಎಂದು ಹೇಳಿದರು. ಬ್ಲೂಮ್ ಮತ್ತು ಆಲ್ಟ್ ನ್ಯೂಸ್ ನಂತಹ ಸ್ವತಂತ್ರ ಫ್ಯಾಕ್ಟ್ ಚೆಕರ್ಗಳು ಈ ದೃಶ್ಯಗಳು ಜುಲೈ 20ರ ಪ್ರತಿಭಟನೆಗೆ ಸೇರಿವೆ ಎಂಬುದನ್ನು ದೃಢಪಡಿಸಿವೆ. ಪ್ರಸ್ತುತ ಈ ಪ್ರಕರಣವು ದೆಹಲಿ ಹೈಕೋರ್ಟ್ನಲ್ಲಿದ್ದು ನ್ಯಾಯಾಂಗ ಪರಿಶೀಲನೆ ನಡೆಯುತ್ತಿದೆ. ಈಗ ಮತ್ತೊಂದು ದೊಡ್ಡ ಪ್ರಶ್ನೆ, ಪ್ರತಿಭಟನೆಯಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಇದ್ದರಾ? ಪುಣೆಯಲ್ಲಿ ಶಿಕ್ಷಣದ ಬೇಡಿಕೆಯೊಂದಿಗೆ ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಆಂದೋಲನವು ದೆಹಲಿ ತಲುಪುವಷ್ಟರಲ್ಲಿ CAA, NRC ಪ್ರತಿಭಟನಾಕಾರರು, ರೈತ ಚಳುವಳಿಗಾರರು, सोनम वांगचुक को देश का एजुकेशन मिनिस्टर बनाना चाहिए. हुक्मरानी से तुम कुछ भी कर लो, हम लेके रहेंगे. ಆರ್ಟಿಕಲ್ 370 ಮರುಸ್ಥಾಪನೆ ಬೆಂಬಲಿಗರು ಮತ್ತು ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಸೇರಿಕೊಂಡು ಅತಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರಗೊಂಡಿತು. ಈ ಆಂದೋಲನಕ್ಕೆ ದೆಹಲಿಯ ಗ್ಯಾಂಗ್ಸ್ಟರ್ಗಳು, ಚಂದ್ರಶೇಖರ್ ಆಜಾದ್ ಮತ್ತು ಯೋಗೇಂದ್ರ ಯಾದವ್ರಂತಹ ವೃತ್ತಿಪರ ಪ್ರತಿಭಟನಾಕಾರರು ಮತ್ತು ಕಾಶ್ಮೀರಿ ಪ್ರತ್ಯೇಕತಾವಾದಿ ಬೆಂಬಲಿಗರು ಇದ್ದಕ್ಕಿದ್ದಂತೆ ಸೇರಿಕೊಂಡರು. ಈ ಸಂದರ್ಭದಲ್ಲಿ ಫೈಜ್ ಅಹ್ಮದ್ ಫೈಜ್ ಅವರ ಕವಿತೆಗಳು, ವಿವಿಧ ಧಾರ್ಮಿಕ ಘೋಷಣೆಗಳು ಹಾಗೂ ಹಿಂದೂ ವಿರೋಧಿ ಹೇಳಿಕೆಗಳು ಕೇಳಿಬಂದವು. बस नाम रहेगा अल्लाह का. नेपाल आ जाएगा, नेपाल.
ಇಡೀ ಮಾರ್ವೆಲ್ ಯೂನಿವರ್ಸೇ ಬಂದು ಬಿಟ್ಟಿದೆ ಎನ್ನುವಂತೆ ಭಾಸವಾಯಿತು. मैं कॉकरोच हूँ, लखनऊ उत्तर प्रदेश से आया हूँ. ಶಿಕ್ಷಣದ ಹೊಣೆಗಾರಿಕೆಗಾಗಿ ಶುರುವಾದ ಚಳುವಳಿಯು ನಿಧಾನವಾಗಿ ಪ್ರತಿಯೊಂದು ಸಿದ್ಧಾಂತ ಮತ್ತು ರಾಜಕೀಯ ಗುಂಪಿನ ವೇದಿಕೆಯಾಗಿ ಬದಲಾಯಿತು. ಇಷ್ಟೊಂದು ಅಜೆಂಡಾಗಳು ಸೇರಿದಾಗ ಅಸಲಿ ಸಮಸ್ಯೆಗೆ ಏನಾಯಿತು ಎಂಬುದನ್ನು ನೀವೇ ಇಮ್ಯಾಜಿನ್ ಮಾಡಿ. ಬಿಜೆಪಿ ನಾಯಕರು ಮತ್ತು ಸರ್ಕಾರದ ಪರ ವಿಮರ್ಶಕರು ಈ ಪ್ರತಿಭಟನೆಯು FCRA ಬಿಲ್ ಅನ್ನು ತಡೆಯುವ ಒಂದು ಮುಖವಾಡವಾಗಿದೆ ಮತ್ತು ಸೋನಂ ವಾಂಗ್ಚುಕ್ ಕೂಡ ಅದೇ ಅಜೆಂಡಾದ ಭಾಗವಾಗಿದ್ದಾರೆ ಎಂದು ಆರೋಪ ಮಾಡಿದರು. अरे सोनम वांगचुक ये एजेंट है चाइना का. चाइना उसको फंडिंग करता है, दिल्ली में आके धरना देता है. ಮೋದಿ ಸರ್ಕಾರವು ಈ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸಿದೆ. ಒಂದು ಮೀಮ್ ರಾಷ್ಟ್ರೀಯ ಚಳುವಳಿಯಾಗಿ ಬದಲಾಗುತ್ತಿದ್ದರೂ ಸರ್ಕಾರ ಆರಂಭದಲ್ಲಿ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿತು. ಒಂದು ಕಡೆ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಸತತ ನಿರಾಕರಿಸಿದರು. ಬಿಜೆಪಿ ನಾಯಕರು ಪ್ರತಿಭಟನಾಕಾರರು ದೇಶವನ್ನು ಒಳಗಿನಿಂದಲೇ ಟೊಳ್ಳಾಗಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ये देश के टुकड़े करने वाले गैंग के लोग हैं. देश में एक वायरस और कॉकरोच जैसी पार्टियां आ रही हैं. ये देश को खोखला करने वाले लोग हैं. ಸಂವಾದದ ಬದಲಾಗಿ ಪ್ರತಿಭಟನಾಕಾರರನ್ನು ದೇಶ ವಿರೋಧಿಗಳಂತೆ ಬಿಂಬಿಸುವ ಪ್ರಯತ್ನ ನಡೆಯಿತು. ಒಂದು ತಿಂಗಳ ನಿರಂತರ ಹೋರಾಟದ ನಂತರ ಜುಲೈ 18, 2026 ಆಸ್ಪತ್ರೆಗೆ ಸೇರಿದ ಸೋನಂ ವಾಂಗ್ಚುಕ್ जैसे डेड बॉडी को लेके जाते हैं वैसे वो गुंडा की तरह बिहेव कर रहा था. पुलिस सिविल ड्रेस में आया. ಜುಲೈ 20, 2026 ಆರೋಗ್ಯ ಸಚಿವ JP ನಡ್ಡಾ ಅವರು ಸಿಜೆಪಿ ವಕ್ತಾರರನ್ನು ಭೇಟಿಯಾದರು. ವಿದ್ಯಾರ್ಥಿಗಳ ನೋವು ನ್ಯಾಯಸಮ್ಮತವಾಗಿರಲಿಲ್ಲವೇ? ಇದನ್ನು ನಿರ್ಲಕ್ಷಿಸಿದ ಪರಿಣಾಮವಾಗಿಯೇ ಕೋಪ ಮಿತಿ ಮೀರಿ ಹಿಂಸಾಚಾರಕ್ಕೆ ತಿರುಗಿತು. ಯುವಜನರ ಭವಿಷ್ಯದ ಈ ಗಂಭೀರ ವಿಚಾರವನ್ನು ಕೇವಲ ರಾಜಕೀಯ ದ್ವೇಷ ಎಂದು ಬದಿಗಿಟ್ಟಿದ್ದು ಸರ್ಕಾರದ ಅತಿ ದೊಡ್ಡ ಪ್ರಮಾದವಾಗಿತ್ತು. ಇಷ್ಟೆಲ್ಲ ರಣರಂಗದ ನಂತರ ಸೋನಂ ವಾಂಗ್ಚುಕ್ ತಮ್ಮ 26 ದಿನಗಳ ಉಪವಾಸವನ್ನು ಜುಲೈ 23, 2026 ಅಂತ್ಯಗೊಳಿಸಿದರು. ಅಂತಿಮವಾಗಿ ಜುಲೈ 25, 2026 ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಆವಾಗ ಸಿಜೆಪಿ ಪ್ರತಿಭಟನೆಯನ್ನು ಹಿಂಪಡೆಯಿತು. ನಮ್ಮೆಲ್ಲರ ಅತಿ ದೊಡ್ಡ ಫೇಲ್ಯೂರ್ ಏನೆಂದರೆ ಇಂದಿಗೂ ಶಿಕ್ಷಣ ಸುಧಾರಣೆಗಳ ಕುರಿತು ಯಾವ ದಿಟ್ಟ ಹೆಜ್ಜೆಯೂ ಇಟ್ಟಿಲ್ಲ. ಸಮಸ್ಯೆ ಕೇವಲ ಎಕ್ಸಾಮ್ ಅಥವಾ ಪೇಪರ್ ಲೀಕ್ ಅಲ್ಲ. ಇವು ಕೇವಲ ಮೇಲ್ನೋಟದ ರೋಗ ಲಕ್ಷಣಗಳಷ್ಟೇ. ಭಾರತದ ಶಿಕ್ಷಣ ವ್ಯವಸ್ಥೆ ಕಲಿಯುವ ಕೇಂದ್ರವಾಗಿ ಉಳಿದಿಲ್ಲ, ಅದೊಂದು ವಿಂಗಡಿಸುವ ಯಂತ್ರವಾಗಿದೆ. ಕೇವಲ 1000 ಸೀಟುಗಳಿಗಾಗಿ ಲಕ್ಷಾಂತರ ಮಕ್ಕಳ ಹೋರಾಟ. ಸ್ಪರ್ಧೆ ಎಂಬ ಓಟದಲ್ಲಿ ಕುತೂಹಲ, ತರ್ಕ, ಪ್ರಾಯೋಗಿಕ ಕೌಶಲ್ಯಗಳು ಮತ್ತು ಭಾವನಾತ್ಮಕ ನಿಯಂತ್ರಣಗಳು ನಾಶವಾಗಿವೆ. ಹೊಸ ಶಿಕ್ಷಣ ನೀತಿ 2020 ಸುಂದರವಾದ ದೃಷ್ಟಿಕೋನವನ್ನು ಹೊಂದಿತ್ತು, ಆದರೆ ಮೂಲಸೌಕರ್ಯ ಎಲ್ಲಿದೆ? ದೇಶದ ಪ್ರತಿ 5ರಲ್ಲಿ 2 ಶಾಲೆಗಳಲ್ಲಿ ಇಂಟರ್ನೆಟ್ ಇಲ್ಲ. 22% ಶಾಲೆಗಳಲ್ಲಿ ಚಾವಣಿಯೇ ಇಲ್ಲ. 1 ಲಕ್ಷಕ್ಕೂ ಹೆಚ್ಚು ಶಾಲೆಗಳು ಏಕ ಶಿಕ್ಷಕ ವ್ಯವಸ್ಥೆಯಲ್ಲಿವೆ. ವಿಶ್ವವಿದ್ಯಾಲಯಗಳಲ್ಲಿ 30ರಿಂದ 40% ಬೋಧಕರ ಹುದ್ದೆಗಳು ಖಾಲಿ ಇವೆ. ಶಿಕ್ಷಣದ ಮೇಲಿನ ಅನುದಾನ ಇಂದಿಗೂ GDPಯ 6%ಗಿಂತ ಕಡಿಮೆ ಇದೆ. ಎಂಜಿನ್ ಅನ್ನು ಹಳೆಯದಾಗಿಯೇ ಬಿಟ್ಟು ಕೇವಲ ಪಾಲಿಸಿ ತಂದರೆ ಬದಲಾವಣೆ ಸಾಧ್ಯನಾ? ಪ್ರಶ್ನೆ ಸಿಜೆಪಿ ಸರಿ ಅಥವಾ ಬಿಜೆಪಿ ತಪ್ಪು ಎಂಬುದಲ್ಲ. ಪ್ರತಿಭಟನೆ ನಿಜವಾಗಿತ್ತೆ ಅಥವಾ ಹೈಜಾಕ್ ಆಯಿತೆ ಎಂಬುದು ಮುಖ್ಯವಲ್ಲ. ಅಸಲಿ ಪ್ರಶ್ನೆ ಎಂದರೆ ಪ್ರತಿ ಪೀಳಿಗೆಗೂ ಅದೇ ಕೋಪ, ಅದೇ ಕೋಚಿಂಗ್, ಅದೇ ಪೇಪರ್ ಲೀಕ್ ಮತ್ತು ಅದೇ ಪ್ರತಿಭಟನೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ನಾವೇಕೆ ಒಪ್ಪಿಕೊಂಡಿದ್ದೇವೆ? ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದ ಗುರುತು ಕೇವಲ ಪ್ರತಿಭಟನೆಗಳಾಗುವುದಲ್ಲ, ಆ ಪ್ರತಿಭಟನೆಗಳ ನಂತರ ಸಂಸ್ಥೆಗಳು ನಿಜವಾಗಿಯೂ ಬದಲಾಗುವುದು. ಪ್ರತಿ ಹೊಸ ಚಳುವಳಿಯು ಕೇವಲ ಹೊಸ ನಾಯಕರನ್ನು ಹುಡುಕಿದರೆ ಮತ್ತು ಸರ್ಕಾರ ಕೇವಲ ಹೊಸ ನಿಯಮಗಳನ್ನು ರಚಿಸಿದರೆ ಕೇವಲ ಪಾತ್ರಗಳು ಬದಲಾಗುತ್ತವೆ ಹೊರತು ದೇಶವಲ್ಲ. ಯಾವ ದಿನ ನಾಗರಿಕರು ವ್ಯಕ್ತಿಗಳನ್ನು ಆರಾಧಿಸುವುದನ್ನು ಬಿಟ್ಟು ಸಂಸ್ಥೆಗಳನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೋ ಆ ದಿನ ಕೇವಲ ಸರ್ಕಾರ ಬದಲಾಗುವುದಿಲ್ಲ, ಇಡೀ ಭಾರತವೇ ಬದಲಾಗುತ್ತದೆ. ಧನ್ಯವಾದಗಳು.